ಗಾಯ್ಸ್, ಒಂದು ಪ್ರಶ್ನೆ. ನೀವೀಗ ಜರ್ಮನ್ ಲ್ಯಾಂಗ್ವೇಜ್ ಕಲಿತಿದ್ದೀರಾ, B1 ಅಥವಾ B2 ಲೆವೆಲ್ಲಾಗ ಏನಾದರೂ ಇದ್ದೀರಾ? ಸೊ ಅಫ್ಕೋರ್ಸ್ ನಿಮಗೆ ಜರ್ಮನಿಗೆ ಹೋಗೋ ಕನ್ಸಂತೂ ಇದ್ದೇ ಇರುತ್ತೆ. ಬಟ್ 2027ರೊಳಗೆ ನರ್ಸಿಂಗ್ ಜಾಬ್ ಏನಾದರೂ ನಿಲ್ಲಿಸಿದ್ರೆ, ಇಂಡಿಯನ್ ನರ್ಸಸ್ನ ತಗೊಳೋದನ್ನೇ ಸ್ಟಾಪ್ ಮಾಡಿದ್ರೆ, ಅಥವಾ ಹಾಸ್ಪಿಟಲ್ ಅವರೇ ಇಂಡಿಯನ್ ನರ್ಸಸ್ನ ತಗೊಳೋದನ್ನ ಸ್ಟಾಪ್ ಮಾಡಿದ್ರೆ, ಅಥವಾ ಜರ್ಮನಿ ಏನಾದರೂ ಇಂಡಿಯನ್ ನರ್ಸಸ್ಗೆ ವೀಸಾನ ನಿಲ್ಲಿಸಿದ್ರೆ, ಈ ಥರ ಕೆಲವು 2-3 ತಿಂಗಳಿಂದ ಫುಲ್ ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇದೆ. ನಿಜವಾಗ್ಲೂ ಇಂಡಿಯನ್ ನರ್ಸಸ್ನ ತಗೊಳಕ್ಕೆ ನಿಲ್ಲಿಸ್ತಿದ್ದಾರಾ? ಇವಾಗಿನ ಟ್ರೆಂಡ್ ಏನು ಅಂದರೆ ರೂಮರ್ಸ್ ಯಾವ ಥರ ಸ್ಪ್ರೆಡ್ ಆಗ್ತಾ ಇದೆ? ಸೊ ಜರ್ಮನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಏನು ಇಂಡಿಯನ್ ನರ್ಸಸ್ನ ಜರ್ಮನಿಗೆ ಜಾಬ್ ಆಗಿ ತಗೊಳಕ್ಕೆ? ಮತ್ತು ಹಾಸ್ಪಿಟಲಲ್ಲಿ ರಿಯಾಲಿಟಿ ಏನು? ಲೈಕ್ ನೀವೇನಾದರೂ 2027 ಅಂದರೆ ಅಟ್ ಪ್ರೆಸೆಂಟಲ್ಲಿ ನೀವೇನಾದರೂ ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಕು ಅಂದ್ಕೊಂಡಿದ್ರೆ ಅಥವಾ ಕಲಿತಾ ಇದ್ರೆ, ಸೊ ನೀವು ಎಷ್ಟೊತ್ತಿಗೆ ಜರ್ಮನಿ ರೀಚ್ ಆಗೋ ಚಾನ್ಸಸ್ ಇದೆ ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ? ಇಂಥ ನಿಮ್ಮ ಹಲವಾರು ಡೌಟ್ಸ್ಗಳಿಗೆಲ್ಲ ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ಇಂಡಿಯಾದಲ್ಲಿ ಥೌಸಂಡ್ಸ್ ಆಫ್ ಇಂಡಿಯನ್ ನರ್ಸಸ್ಸು ಜರ್ಮನ್ ಲ್ಯಾಂಗ್ವೇಜ್ನ ಕಲಿತಾ ಇದ್ದಾರೆ ಅಥವಾ ಜರ್ಮನಿ ಬರೋ ಕನ್ಸ್ ಇಟ್ಕೊಂಡಿದ್ದಾರೆ. ಅಂದರೆ ಲೈಕ್ ಅಟ್ ಪ್ರೆಸೆಂಟ್ ಇವಾಗ ಯಾರ್ಯಾರು ಕಾಲೇಜಲ್ಲಿ ನರ್ಸಿಂಗ್ ಮಾಡ್ತಿರ್ತಾರೋ ಅವ್ರಾಗಿರ್ಬೋದು, ಅಥವಾ ಇವಾಗ ಫ್ರೆಶ್ ಅನ್ಯರ್ಕಿನಂಗೆ ಅಂದರೆ ಲೈಕ್ ಇವಾಗ ಕಂಪ್ಲೀಟಾಗಿ ನರ್ಸಿಂಗ್ ಮುಗಿಸಿ ಇವಾಗ ಜಾಬ್ ಹುಡುಕ್ತಿರ್ತಾರೋ ಅವ್ರಾಗಿರ್ಬೋದು, ಜಾಬ್ ಮಾಡ್ತಾ ಅಥವಾ ಲ್ಯಾಂಗ್ವೇಜ್ ಕಲಿತಿರ್ತಾರಲ್ಲ ಅವ್ರಿಗಾಗಿರ್ಬೋದು. ಇವಾಗಿರೋ ಭಯ ಏನಪ್ಪ ಅಂತಂದರೆ, ಸೊ ನಾವಿವಾಗ ಜರ್ಮನ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀವಿ. ಸೊ ನಾವೀಗ ಕಲಿತು ಜರ್ಮನ್ ಲ್ಯಾಂಗ್ವೇಜ್ B1 ಅಥವಾ B2 ಲ್ಯಾಂಗ್ವೇಜ್ ಕೋರ್ಸ್ ಲೆವೆಲ್ ಮುಗಿಸ್ದಾದ್ಮೇಲೆ ಸೊ ಜರ್ಮನ್ ಏನಾದರೂ ನಮ್ಮನ್ನು ತಗೊಳೋದನ್ನೇನಾದರೂ ಸ್ಟಾಪ್ ಮಾಡಿದ್ರೆ, ಅಂದರೆ ಇಂಡಿಯನ್ ನರ್ಸಸ್ಗೆ ಜಾಬ್ಸ್ ಇಲ್ಲ ಅಂತ ಏನಾದರೂ ರಿಕ್ರೂಟ್ಮೆಂಟ್ ಏನಾದರೂ ಸ್ಟಾಪ್ ಮಾಡಿದ್ರೆ, ಲೈಕ್ ಏನಕ್ಕೆ ಇದು ಭಯ ಹುಡ್ತಾ ಐತೆ ಅಂತಂದರೆ, ಪ್ರೀವಿಯಸ್ ಎಲ್ಲ ಏನಾಯಿತು ಅಂತಂದರೆ ಲೈಕ್ ಇಂಗ್ಲೀಷ್ ಕಂಟ್ರೀಸ್ ಎಲ್ಲ ಇದ್ವಲ್ಲ, ಅಲ್ಲಿ OET ಮತ್ತು IELTS ಎಲ್ಲ ಇದ್ರಲ್ಲ, ಯಾರ್ಯಾರೆಲ್ಲ ಮಾಡಿದ್ರಲ್ಲ ಎಷ್ಟೋ ಕಂಟ್ರಿಗಳು ಸ್ಟಾಪ್ ಮಾಡಿದ್ವು, ಅಂದರೆ ರಿಕ್ರೂಟ್ಮೆಂಟ್ ಮಾಡ್ಕೊಳೋದನ್ನ ಸ್ಟಾಪ್ ಮಾಡಿದ್ವು. ಅದಕ್ಕೋಸ್ಕರ ಇವಾಗ ಎಷ್ಟೋ ಜನಕ್ಕೆ ಭಯ ಹುಡ್ಕೊಂಡಿದೆ, ಜರ್ಮನಿನೂ ರಿಕ್ರೂಟ್ಮೆಂಟ್ ಏನಾದರೂ ಸ್ಟಾಪ್ ಮಾಡುತ್ತಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಅದನ್ನೆಲ್ಲ ಹೇಳ್ತೀನಿ, ವಿಡಿಯೋ ನೋಡಿ. ಅದಕ್ಕಿಂತ ಮೊದಲು ಇವಾಗ ಜರ್ಮನಿನಲ್ಲಿ ಏನಾಗ್ತೈತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ಜರ್ಮನಿನಲ್ಲಿ ಅಟ್ ಪ್ರೆಸೆಂಟ್ ಕಂಡೀಷನ್ ಯಾವ ಥರ ಐತೆ ಅಂತ, ಈ ರೂಮರ್ಸ್ ಎಲ್ಲ ನಿಜನಾ ಸುಳ್ಳ ಅಂತನ? ಸೊ ಹಾಗೆ ನಮ್ಮ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಜರ್ಮನಿಗೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಗೈಸ್, ಫಸ್ಟಿಗೆ ಜರ್ಮನಿಗೆ ನರ್ಸಸ್ ಯಾಕೆ ಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್, ಜರ್ಮನಿನಲ್ಲಿ ಮೆಜಾರಿಟಿ ಇರೋದು ಓಲ್ಡ್ ಪಾಪ್ಯುಲೇಷನ್, ಅಂದರೆ ಲೈಕ್ ಯಂಗ್ ಪಾಪ್ಯುಲೇಷನ್ ಕೊಡ್ತಾ ಐತಿ. ಸೊ ಯಂಗ್ ಪಾಪ್ಯುಲೇಷನ್ ಕಮ್ಮಿ ಇರೋದ್ರಿಂದ, ಮತ್ತು ಯಂಗ್ ಪಾಪ್ಯುಲೇಷನ್ ಏನು ಗೊತ್ತಾ, ಈ ನರ್ಸಸ್ ಲೈಕ್ ನರ್ಸಿಂಗ್ ಜಾಬ್ನ ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ. ಏನಕ್ಕೆ ಅಂತಂದರೆ ಜರ್ಮನಿನಲ್ಲಿ ನರ್ಸಿಂಗ್ ಅಂತಂದರೆ ಕೇರ್ ರಿಲೇಟೆಡ್ ಜಾಸ್ತಿ ಕೆಲಸ ಇರುತ್ತೆ. ಹಂಗಾಗಿ ಇಲ್ಲೇನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಆಪರ್ಚುನಿಟಿಯಲ್ಲೆಲ್ಲ ಜರ್ಮನಿನಲ್ಲಿ ತುಂಬ ಜಾಸ್ತಿ ಇರೋದ್ರಿಂದ ನರ್ಸಿಂಗ್ ಆಗಿ ಕೆಲಸ ಮಾಡೋಕ್ಕೆ, ನರ್ಸ್ ಆಗಿ ಕೆಲಸ ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಸೊ ಜರ್ಮನಿ ಏನು ಮಾಡ್ತೈತೆ ಅಂತಂದರೆ ಲೈಕ್ ಹೌಸ್ ಲ್ಯಾಂಡರ್ಸ್, ಅಂದರೆ ಯಾರ್ಯಾರು ಇರ್ತಾರೆ, ಫಾರಿನರ್ಸ್ ಯಾರ್ಯಾರು ಇರ್ತಾರಲ್ಲ ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತೈತೆ ಜರ್ಮನಿಲಿ ಬಂದು ಕೆಲಸ ಮಾಡೋಕ್ಕೆ. ಅಂದರೆ ಹಾಸ್ಪಿಟಲ್ ಆಗಿರ್ಬೋದು, ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಿರ್ಬೋದು, ಫ್ಲೇಗೈಮ್ ಆಗಿರ್ಬೋದು, ನೀವು ಯಾವುದೇ ತಗೊಳ್ಳಿ, ಯಾವುದೇ ಹೆಲ್ತ್ ಸೆಕ್ಟರ್ ತಗೊಳ್ರಿ, ಅಲ್ಲೆಲ್ಲ ತುಂಬ ಅಂದರೆ ತುಂಬ ವೇಕೆನ್ಸಿ ಜಾಸ್ತಿ ಐತೆ. ಏನಕ್ಕಪ್ಪ ಅಂತಂದರೆ ರಿಟೈರ್ಮೆಂಟ್ ಏನಾದ್ರು ಜಾಸ್ತಿ ಆಗ್ತಾ ಐತೆ, ಬಟ್ ಅವ್ರದ್ದು ಸ್ಥಾನ ತುಂಬಕ್ಕೆ ಯಂಗ್ ಪಾಪ್ಯುಲೇಷನ್ ಯಾರು ಬರ್ತಾ ಇಲ್ಲ. ಲೈಕ್ ಬೇರೆ ಏನು ಏಜ್ ಆಗಿರೋರು ಬರ್ತಿದ್ದಾರೆ, ಅವರು ಬೇಗ ರಿಟೈರ್ಡ್ ಆಗ್ತಿದ್ದಾರೆ, ಬಟ್ ಯಂಗ್ ಪಾಪ್ಯುಲೇಷನ್ ಯಾರು ಬರ್ತಾ ಇಲ್ಲ. ಹಂಗಾಗಿ ಜರ್ಮನಿ ಸೊ ಬೇರೆ ಫಾರಿನರ್ಸ್ಗೆ ಜಾಸ್ತಿ ಪ್ರಿಫರ್ ಮಾಡ್ತಾ ಐತೆ. ಸೊ ಜರ್ಮನಿನಲ್ಲಂತೂ ತುಂಬ ವೇಕೆನ್ಸಿ ಇದ್ದಾವೆ, ಇನ್ನೂ ಒಂದು 5-10 ಇಯರ್ಸ್ ಆಗೋಷ್ಟು ವೇಕೆನ್ಸಿ ಇದ್ದೇ ಇರುತ್ತೆ. ಸೊ ಯಾರೆಲ್ಲ ಕಲಿತಿರ್ತೀರಾ ಆದಷ್ಟು ಬೇಗ ನಿಮ್ಮ ಪ್ರಿಪ್ರೇಷನ್ ಇವಾಗಲೇ ಸ್ಟಾರ್ಟ್ ಮಾಡಿ. ಆಮೇಲೆ ಇನ್ನೊಂದು ಕ್ವಶನ್ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಐತೆ, ಏನಪ್ಪ ಅಂತಂದರೆ ಜರ್ಮನಿ ನರ್ಸಿಂಗ್ ಮಾರ್ಕೆಟು ಫುಲ್ ಸ್ಯಾಚುರೇಟೆಡ್ ಆಗಿದೆ. ಅಂದರೆ ಲೈಕ್ ಏನಪ್ಪ ಅಂತಂದರೆ ಜರ್ಮನಿನಲ್ಲಿ ನರ್ಸಸ್ ಎಲ್ಲ ಫುಲ್ ತುಂಬೋಗಿದ್ದಾರೆ, ಸೊ ಅವ್ರಿಗೀಗ ನರ್ಸಸ್ ಬೇಡ ಅಂತ. ಸೊ ಆ ಥರ ಅಲ್ಲ ಗೈಸ್. ಸೊ ಜರ್ಮನಿನಲ್ಲಿ ಯಾವ ಥರ ಅಂತಂದರೆ ಮೇನ್ ಸಿಟೀಸ್ ಇರ್ತಾವಲ್ಲ, ಲೈಕ್ ಬೆರ್ಲಿನ್ ಆಗಿರ್ಬೋದು, ಮ್ಯೂನ್ಷನ್ ಆಗಿರ್ಬೋದು. ಸೊ ಇಂಥ ಕಡೆ ಏನಾಗಿರುತ್ತೆ ಅಂತಂದರೆ ಲೈಕ್ ಆ ಸಿಟಿ ಹಾಸ್ಪಿಟಲಲ್ಲಿ ಅಲ್ಲಿ ಕೆಲವೊಂದು ಹಾಸ್ಪಿಟಲಲ್ಲಿ ಮಾತ್ರ ನರ್ಸಸ್ಗಳು ಜಾಸ್ತಿ ಆಗಿರ್ತಾರೆ, ಅಥವಾ ಲೈಕ್ ಓಲ್ಡ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತಲ್ಲ, ಯಂಗ್ ಪಾಪ್ಯುಲೇಷನ್ ಅಲ್ಲಿ ಇನ್ನೂ ಕಮ್ಮಿ ಇರುತ್ತೆ. ಸೊ ಓಲ್ಡ್ ಪಾಪ್ಯುಲೇಷನ್ ಜಾಸ್ತಿ ಆದಾಗ ಅಲ್ಲಿ ಇನ್ನೂ ರಿಟೈರ್ಮೆಂಟ್ ಆಗೋರು ಇನ್ನೂ ಬಾಕಿ ಇರ್ತಾರೆ, ಅಂಥ ಕಡೆ ಇದಾಗಿರುತ್ತೆ. ಬಟ್ ಜರ್ಮನಿನಲ್ಲಿ ಎವ್ರಿ ಹಾಸ್ಪಿಟಲ್, ಯಾವುದೇ ನೀವು ಎಲ್ಲೇ ಹೋಗಿ ಎಂಟರ್ ಜರ್ಮನಿ ಎಲ್ಲ ಕಡೆನೂ ಪೇಸ್ಗಳೆಲ್ಲ ಸೇಮ್ ಇರುತ್ತೆ. ಸೊ ಮತ್ತು ಸಿಟೀಸಲ್ಲಿ ಮಾತ್ರ ಅಲ್ಲ, ಈವನ್ ಹಳ್ಳಿನಲ್ಲೂ ಕೂಡ ಇಲ್ಲಿ ಹಾಸ್ಪಿಟಲು ಮತ್ತು ರಿಹ್ಯಾಬಿಲಿಟೇಷನು, ಸೀನಿಯರ್ ಹೆಲ್ತ್ ಕೇರ್ ಸೆಂಟರ್ಸು ಇವೆಲ್ಲ ಎಲ್ಲ ಹಳ್ಳಿನಲ್ಲಿ ಕೂಡ ಇರ್ತವೆ. ಸೊ ಹಂಗಾಗಿ ಜರ್ಮನಿನಲ್ಲಿ ತುಂಬ ವೇಕೆನ್ಸಿ ಇದೆ. ಹಂಗಂತ ಸೊ ನೀವೀಗ ಜರ್ಮನ್ ಲ್ಯಾಂಗ್ವೇಜ್ ಕಲಿತಿದ್ದೀರಾ, ಹಂಗಂತ ನಿಮಗೆ 2027ರಷ್ಟಿಗೆ ನಿಮಗೆ ಜರ್ಮನಿ ಬಂದು ಸೆಟ್ಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಸೊ ನಿಮ್ಮೆಲ್ಲರಿಗೂ ಜರ್ಮನಿ ಜಾಬ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಗಾಯ್ಸ್. ಏನಕ್ಕೆ ಅಂತಂದರೆ ಸೊ ಜರ್ಮನಿನಲ್ಲಿ ಇಲ್ಲಿ ಎಷ್ಟೇ ವೇಕೆನ್ಸಿ ಬಾಕಿ ಇದ್ರೂ ಲ್ಯಾಂಗ್ವೇಜ್ಗೆ ಅಷ್ಟೇ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಸರಿಯಾಗಿ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ನಿಮಗೆ ಜರ್ಮನಿನಲ್ಲಿ ಕೆಲಸ ಸಿಗೋದು ತುಂಬ ಕಷ್ಟ ಆಗಿರುತ್ತೆ. ಮತ್ತು ಅದಲ್ಲದೆ ಬೇರೆ ಬೇರೆ ಕ್ರೈಟೀರಿಯಾಸ್ ಕೂಡ ಇದ್ದಾವೆ. ಅವ್ಯಾವಪ್ಪ ಅಂತಂದರೆ ಸೊ B2 ಲ್ಯಾಂಗ್ವೇಜ್ ಕಂಪಲ್ಸರಿ, ಟಿಲ್ B2ವರೆಗೂ ನೀವು ಚೆನ್ನಾಗಿ ಕಲ್ತಿರಬೇಕು, ಮತ್ತು ನಿಮಗೆ ಕ್ಲೀನಾಗಿ ಫ್ಲೂಯೆನ್ಸಿಯಾಗಿ ಮಾತಾಡೋಕ್ಕೆ ಬರ್ತಾ ಇರಬೇಕು. ಮತ್ತು ನಿಮಗೆ ಡಾಕ್ಯುಮೆಂಟೇಷನ್, ನಿಮ್ಮ ಏನೇನು ಡಾಕ್ಯುಮೆಂಟೇಷನ್ ಇರ್ತವೆ ಅಷ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ
ಪ್ರಾಪರ್ ಆಗಿರಬೇಕು. ಈವನ್ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಎಲ್ಲನೂ ನಿಮ್ಮದು ಪಾಸ್ಪೋರ್ಟ್ ಆಗಿರ್ಬೋದು ಎಲ್ಲನೂ ಕರೆಕ್ಟಾಗಿರಬೇಕು. ಮತ್ತು ಅದಲ್ಲದೆ ನೀವು ಇಂಟರ್ವ್ಯೂನಲ್ಲಿ ನೀವು ಯಾವ ಥರ ಮಾತಾಡ್ತೀರ ಅನ್ನೋದ್ರ ಮೇಲೆ ನಿಮಗೆ ಜಾಬು ಸಿಗೋದು ಡಿಪೆಂಡ್ ಆಗಿರುತ್ತೆ. ಸೊ ನೀವೇನಾದರೂ ಸರಿಯಾಗಿ ಮಾತಾಡ್ತಿರಲ್ಲ, ನಿಮ್ಮ ಹತ್ರ B2 ಸರ್ಟಿಫಿಕೇಟ್ ಇದೆ, ಲೈಕ್ ನೀವು ನಿಮ್ಮ ಹತ್ರ ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡಿರ್ತೀಯ, ಬಟ್ ನಿಮಗೆ ಲೈಕ್ ಎಂಪ್ಲಾಯರ್ ಹತ್ರ ಮಾತಾಡ್ಬೇಕಾದ್ರೆ ನಿಮಗೆ ಗೊತ್ತಿರೋಲ್ಲ ಯಾವ ಥರ ಮಾತಾಡಬೇಕು ಅನ್ನೋದು. ಸೊ ಗೈಸ್, ಈ ಒಂದು ಉದ್ದೇಶಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಸೊ ಜರ್ಮನಿನಲ್ಲಿ ಇಂಟರ್ವ್ಯೂ ಲೈಕ್ ನರ್ಸಿಂಗ್ ಇಂಟರ್ವ್ಯೂನ ಯಾವ ಥರ ಕ್ಲಿಯರ್ ಮಾಡೋದು, ಲೈಕ್ ಯಾವ ಥರ ಪ್ರಿಪೇರ್ ಆಗೋದನ್ನ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಜಾಬ್ನ ಹುಡ್ಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಲೈಕ್ ಯಾರಿಗೆ ಜಾಬ್ ಸಿಗುತ್ತೆ ಅಂತ. ಸೊ ಇಷ್ಟ ಆಯ್ತಾ? B2 ಲ್ಯಾಂಗ್ವೇಜ್ ಇರಬೇಕು, ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇರಬೇಕು, ಮತ್ತು ಎಂಪ್ಲಾಯರ್ ಹತ್ರ ಪ್ರಾಪರಾಗಿ ಮಾತಾಡಬೇಕು, ಮತ್ತು ಅದಲ್ಲದೆ ಪ್ರೊಫೆಷ್ನಲ್ ಬಿಹೇವಿಯರ್ಸ್ ಕೂಡ ಇರಬೇಕು. ಪ್ರೊಫೆಷ್ನಲ್ ಬಿಹೇವಿಯರ್ಸ್ ಅಂದರೆ ಏನಪ್ಪ ಅಂತಂದರೆ, ನೀವೀಗ ನರ್ಸಿಂಗ್ ಮಾಡಿರ್ತೀರ, ಸೊ ನಿಮಗೆ ಒಂದು ಲೈಕ್ ಯಾವ ಥರ ಇಂಜೆಕ್ಷನ್ ಕೊಡೋದು ಅಂತಲೇ ನಿಮ್ಗೆ ಗೊತ್ತಿರಲ್ಲ, ಅಥವಾ ಏನಾದರೂ ಒಂದು ಕೇರ್ ಯಾವ ಥರ ಕೊಡೋದು ಅಂತ ಅಂದ್ರೇ ನಿಮ್ಗೆ ಗೊತ್ತಿರಲ್ಲ ಅಂತಂದರೆ, ಸೊ ಅದು ನಿಮ್ಮದು ಪ್ರೊಫೆಷ್ನಲ್ ಬಿಹೇವಿಯರು ಸರಿ ಇರಲ್ಲ ಅಂತ ಅರ್ಥ. ಲೈಕ್ ನಿಮಗೆ ಯಾವ ಥರ ಕೇರ್ ಕೊಡೋದು ಅಥವಾ ಯಾವ ಥರ ವರ್ಕ್ ಮಾಡೋದು ನಿಮಗೆ ಗೊತ್ತಿರಲ್ಲ ಅಂತ ಅಂದಾಗ ಸೊ ಆವಾಗಲೂ ತುಂಬ ಕಷ್ಟ ಆಗುತ್ತೆ ಜರ್ಮನಿಯಲ್ಲಿ ಜಾಬ್ ಸಿಗೋದು. ಮತ್ತು ಇನ್ನೊಂದು ಬಿಗ್ಗೆಸ್ಟ್ ಚಾಲೆಂಜ್ ಏನು ಗೊತ್ತಾ ಗೈಸ್, ಸೊ ಇವಾಗ ಯಂಗ್ ಪಾಪ್ಯುಲೇಷನ್ ಇರ್ತಾರಲ್ಲ, ಇವ್ರಿಗೆಲ್ಲ ಒಂದು ಸ್ವಲ್ಪ ಡಿಜಿಟಲ್ ನಾಲೆಡ್ಜ್ ಎಲ್ಲ ಚೆನ್ನಾಗಿರುತ್ತೆ, ಲೈಕ್ ಫೋನ್ ಯೂಸ್ ಮಾಡ್ತಿರ್ತಾರೆ, ಕಂಪ್ಯೂಟರ್ಸ್ ಯೂಸ್ ಮಾಡ್ತಿರ್ತಾರೆ. ಬಟ್ ಕೆಲವರು ಒಂದು ಎಬೋ 35 ಅಥವಾ 40 ಏಜ್ ಇರ್ತಾರಲ್ಲ, ಸೊ ಅವರಿಗೆ ಒಂದು ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಒಂದು ಸ್ವಲ್ಪ ಕಮ್ಮಿ ನಾಲೆಡ್ಜ್ ಇರುತ್ತೆ. ಅವ್ರು ಏನಾದ್ರು ಜರ್ಮನಿ ಬರಬೇಕು ಅಂದ್ಕೊಂಡಿರ್ತಾರೆ. ಸೊ ಅದು ಯಾರಾದ್ರೂ ನಿಮಗೆ ಲೈಕ್ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ ಅಂತಂದರೆ, ಡಿಜಿಟಲ್ ನಾಲೆಡ್ಜ್ ಇಲ್ಲ ಅಂತಂದರೆ, ಸೊ ಅವಾಗ ನಿಮ್ಗೆ ಒಂದು ಸ್ವಲ್ಪ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂತಂದರೆ, ಸೊ ಜರ್ಮನಿನಲ್ಲಿ ಮೆಜಾರಿಟಿ ಹಾಸ್ಪಿಟಲ್ಗಳಲ್ಲೆಲ್ಲ ಸೊ ಅಡ್ವಾನ್ಸ್ಡ್ ಲೆವೆಲ್ಲಾಗೆ ಇರುತ್ತೆ. ಅಂದ್ರೆ ಲೈಕ್ ಏನಂತ ಅಂದರೆ, ಸೊ ಎಲ್ಲ ನಿಮ್ಮದು ಡಾಕ್ಯುಮೆಂಟೇಷನ್ ಯಾವುದೇ ಥರ ಆಗಿರ್ಬೋದು, ಎಲ್ಲ ಅದು ಡಿಜಿಟಲ್ ಡಾಕ್ಯುಮೆಂಟೇಷನ್ ಆಗಿರುತ್ತೆ. ಯಾವುದೇ ಪೇಪರ್ ವರ್ಕ್ಸ್ ಇಂಡಿಯಾ ಥರ ಇರಲ್ಲ. ಇಂಡಿಯಾದಲ್ಲಿ ಕೆಲವೊಂದು ಕಡೆ ಎಲ್ಲ ಡಿಜಿಟಲ್ ಆಗಿದೆ, ಬಟ್ ಮೆಜಾರಿಟಿ ಎಲ್ಲ ಪೇಪರ್ ವರ್ಕ್ಸೇ ಇರುತ್ತೆ. ಸೊ ಜರ್ಮನಿನಲ್ಲಿ ಫುಲ್ ಡಿಜಿಟಲ್ ಆಗೋಗಿದೆ. ಸೊ ಲೈಕ್ ವರ್ಕಿಂಗ್ ಇದರಲ್ಲಿ ನೀವು ಯಾವುದೇ ಥರ ಒಂದು ಮೆಷಿನ್ ಯೂಸ್ ಮಾಡೋದಾದ್ರೂ ಫುಲ್ ಎಲ್ಲ ಡಿಜಿಟಲ್ ಇಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ನೀವು ಕರೆಕ್ಟಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇದ್ದರೆ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ಯಾಲ್ರಿ ರಿಯಾಲಿಟಿ. ಸೊ ಅಂದರೆ ಏನಪ್ಪ, ತುಂಬ ಜನ ಏನು ಅಂದ್ಕೊಳ್ತಿದ್ದಾರೆ ಅಂತಂದರೆ, ಮುಂದೆ ಹೋದಂಗೆ 2027ರಂಗೆ ನರ್ಸಸ್ ಜಾಸ್ತಿ ಆಗಿಬಿಟ್ಟು ಸ್ಯಾಲ್ರಿ ಎಲ್ಲ ಕಮ್ಮಿ ಮಾಡಿಬಿಡ್ತಾರೆ ಜರ್ಮನಿನಲ್ಲಿ ಅಂತ ತಿಳ್ಕೊಂಡಿರ್ತಾರೆ. ಆ ಥರ ಅಲ್ಲ ಗೈಸ್, ಇಲ್ಲಿ ಸ್ಟ್ಯಾಂಡರ್ಡ್ಸ್ ಇದೆ. ಅದೇ ಪ್ರಕಾರನ ನೀವು ಜರ್ಮನಿನಲ್ಲಿ ಜರ್ಮನ್ ಗೌರ್ಮೆಂಟು ವರ್ಕ್ ಮಾಡ್ತಾ ಹೋಗೋದು. ಸೊ ಅಂದರೆ ಲೈಕ್ ಎಂಟೈರ್ ಜರ್ಮನಿ ಎಲ್ರಿಗೂ ಒಂದೇ ಸ್ಕೇಲು ಇರುತ್ತೆ. ಸೊ ಲೈಕ್ ಬೇಸ್ಡ್ ಆನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಿರುತ್ತೆ. ಸೊ ಫಸ್ಟ್ ನೀವು ಜರ್ಮನಿಲಿ ಬಂದಿರ್ತೀರಾ ಅಂದ್ಕೊಳ್ಳಿ, ಸೊ ನಿಮಗೆ ಬೇಸಿಕ್ ಸ್ಯಾಲ್ರಿ ಏನಿರುತ್ತಲ್ಲ ಅದಷ್ಟೇ ಬರೋದಲ್ದಲ್ಲೇ ನಿಮಗೆ ನೈಟ್ ಶಿಫ್ಟು, ಹಾಲಿಡೇಸು, ಸಂಡೇಸು ಈ ಥರ ನೀವು ವರ್ಕ್ ಮಾಡಿದಾಗ ನಿಮಗೆ, ಆಮೇಲೆ ಸಿಶ್ವೆಕ್ಸನ್ನು ಅಂದರೆ ನೀವು ಒಂದಿಂದ ಶಿಫ್ಟ್ಗಳು ಚೇಂಜ್ ಆಗ್ತಿರ್ತಾವಲ್ಲ, ಅದಕ್ಕೂ ಕೂಡ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಬರ್ತಾ ಇರುತ್ತೆ. ಸೊ ಈ ಥರ ಬಂದಾಗ ಏನಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಸ್ಯಾಲ್ರಿ ಬರುತ್ತೆ. ಸೊ ಎಕ್ಸ್ಟ್ರಾ ಸ್ಯಾಲ್ರಿ ಬಂದಾಗ ಮತ್ತೆ ನಿಮ್ಗೆ ಟ್ಯಾಕ್ಸ್ ಕಟ್ಟಾಗಿ ನಿಮಗೆ ಸೇವಿಂಗ್ಸ್ ಕೂಡ ಆಗುತ್ತೆ. ಸೊ ಲೈಕ್ ನೀವು ಕಂಪ್ಯಾರಿಟಿವ್ಲಿ ಇಂಡಿಯಾ ಸ್ಯಾಲರಿಗೆ ಕಂಪೇರ್ ಮಾಡಿದ್ರೆ, ನೀವು ಆಲ್ಮೋಸ್ಟ್ ನೀವು ಸ್ಟೇಟ್ ಗೌರ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ಒಂದು 5 to 10%, ಲೈಕ್ 5 to 10 ಟೈಮ್ಸ್ ಎಕ್ಸ್ಟ್ರಾ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಆದರೆ 2 to 3 ಟೈಮ್ಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಜರ್ಮನ್ ಸ್ಯಾಲ್ರಿ. ಮತ್ತು ಕೆಲವರು ಅದು ಇದು ಅಂತ ರೂಮರ್ಸ್ ಎಲ್ಲ ಹೇಳ್ತಿರ್ತಾರೆ, ಲೈಕ್ ಸಿಟಿಸನ್ಶಿಪ್ ತುಂಬ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಥವಾ ರೂಲ್ಸ್ ಚೇಂಜ್ ಆಗೈತೆ, ಸೊ ಮತ್ತು ಪ್ರಮೋಷನ್ಸ್ ಇದಾಗ್ತಾ ಇರೋಲ್ಲ, ಈ ಥರ ಎಲ್ಲ ಕೆಲವೊಂದು ಎಲ್ಲ ರೂಲ್ಸ್ ಇರ್ತಾವಲ್ಲ, ಲೈಕ್ ಕೆಲವೊಂದು ಅವಾಗವಾಗ ಪ್ರತಿ ವರ್ಷವೂ ರೂಲ್ಸ್ನ ಚೇಂಜ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ನೀವೇನಿರುತ್ತಲ್ಲ, ಜರ್ಮನ್ದು ಅಫಿಷಿಯಲ್ದು ಏನೇನಿರುತ್ತಲ್ಲ ನ್ಯೂಸ್ ಚಾನಲ್ಸು ಆ ಥರ ನೋಡೋದ್ರಿಂದ ನಿಮ್ಮದು ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತು ನಿಮ್ಮದು ಜರ್ಮನ್ ಸ್ಕಿಲ್ಸ್ ಏನಿರುತ್ತಲ್ಲ, ನಾಲೆಡ್ಜು ಅದು ಕೂಡ ಇಂಪ್ರೂವ್ ಆಗ್ತಾ ಹೋಗ್ತಿರುತ್ತೆ. ಸೊ ಇವಾಗ ನೀವು ಜರ್ಮನ್ ಲ್ಯಾಂಗ್ವೇಜ್ನ ಕಲಿಯೋಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಯಾವಾಗ ಜರ್ಮನಿಗೆ ಬರ್ಬೋದು ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇವಾಗ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ 3 months ಅಂತೂ ಬೇಕು. A1 A2 ಕಲಿಯೋಕ್ಕೆ, A1 ಮತ್ತು A2 ಕಲಿಯೋಕ್ಕೆ ಒಂದು 3 months, ಮತ್ತು B1 B2 ಕಲಿಯೋಕ್ಕೆ ಒಂದು 3 months. 6 months ಅಷ್ಟೊತ್ತಿಗೆ ನೀವು B1ವರೆಗೂ ಕಲಿಬೋದು, B1ವರೆಗೂ. ಆಮೇಲೆ 6 months to 8 months B2 ಬೇಕು, ಅಲ್ಲಿ 2 months B2ಗಂತೂ ಬೇಕೇ ಬೇಕು. ಅದಾದಮೇಲೆ ನೀವು ಎಂಪ್ಲಾಯರ್ಗೆ ಇದು ಮಾಡ್ತೀರಾ, ಇಂಟರ್ವ್ಯೂ ಕೊಡ್ತೀರಾ, ಇಂಟರ್ವ್ಯೂ ಪ್ರಿಪ್ರೇಷನ್ಗೆ ಒಂದು 10 to 15 days ಅಂತೂ ಬೇಕು, ಯಾಕೆಂದರೆ ಕ್ಲೀನಾಗಿ ಪ್ರಾಪರಾಗಿ ಮಾಡಿಕೊಂಡು ಮಾಡಬೇಕು. ಸೊ ಅದಾದಮೇಲೆ ಇಂಟರ್ವ್ಯೂ ಪ್ರಿಪ್ರೇಷನ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ವೀಸಾ ಪ್ರೋಸೆಸ್ ಆಗಿರ್ಬೋದು, ಇಷ್ಟೆಲ್ಲ ಮಾಡುವಷ್ಟೊತ್ತಿಗೆ ಕರೆಕ್ಟಾಗಿ 1 year ಅಂತೂ ಬೇಕಾಗುತ್ತೆ. ಸೊ ಒಟ್ಟಾರೆ ಹೇಳೋದೇನಪ್ಪ ಅಂತಂದರೆ, ಸೊ ಜರ್ಮನಿನಲ್ಲಿ 2027 ನರ್ಸಸ್ಗೆ ಇನ್ನೂ ಜಾಬ್ ಇರ್ತಾವ, ಇನ್ನೂ ಒಂದು 5 years ಅಷ್ಟೊತ್ತಿಗೆ ಇನ್ನೂ ಜಾಬ್ ಇರ್ತಾವ. ನನ್ನ ಪ್ರಕಾರ ಹೌದು ಗೈಸ್, ಇನ್ನೂ ತುಂಬ ಜಾಬ್ಸ್ ಇದ್ದಾವೆ. ಲೈಕ್ ಏನಕ್ಕೆ ಅಂತಂದರೆ, ಯಂಗ್ ಪಾಪ್ಯುಲೇಷನು ಕಮ್ಮಿ ಇರೋದ್ರಿಂದ, ಓಲ್ಡ್ ಪಾಪ್ಯುಲೇಷನ್ನು ತುಂಬ ಬೇಗ ರಿಟೈರ್ಡ್ ಆಗ್ತಿರೋದ್ರಿಂದ
ಸೊ ಅದಕ್ಕೋಸ್ಕರ ಜರ್ಮನಿನಲ್ಲಿ ಇನ್ನೂ ತುಂಬ ಜಾಬ್ಸ್ ಇದ್ದಾವೆ. ಇವಾಗಿಂದನೇ ಜರ್ಮನ್ ಲ್ಯಾಂಗ್ವೇಜ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ, ಡಿಲೇ ಮಾಡೋಕೆ ಹೋಗಬೇಡಿ. ಸೊ ಆದಷ್ಟು ಬೇಗ ನಿಮ್ಮ ಲೈಫ್ನ ಸೆಟಲ್ ಮಾಡ್ಕೊಳ್ಳಿ. ಸೊ ಇದೇ ಥರ ಹೆಚ್ಚಿನ ಮಾಡಿ ವೀಡಿಯೋಸ್ಗಾಗಿ ಜರ್ಮನ್ ಲೈಫ್ ಆಗಿರ್ಬೋದು, ನರ್ಸಿಂಗ್ ಲೈಫ್ ಆಗಿರ್ಬೋದು, ಜರ್ಮನ್ ಲೈಫ್ ಸ್ಟೈಲ್ ವೀಡಿಯೋಸ್ಗಾಗಿರ್ಬೋದು, ಸೊ ಇಲ್ಲಿ ಯಾವ ಥರ ಸರ್ವೈವಲ್ ಆಗಿರ್ಬೋದು, ಸೊ ಅದರದ್ದೆಲ್ಲ ವೀಡಿಯೋಸ್ ಬೇಕು ಅಂತಂದರೆ ನಾನು ಅದೇ ಪ್ರೀವಿಯಸ್ಸಲ್ಲಿ ಮಾಡಿದ್ದೀನಿ. ಮತ್ತು ಮುಂದಿನ ಅಪ್ಡೇಟ್ಸ್ಗಾಗಿ ಸೊ ನಮ್ಮ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮ್ಗೆ ಏನಾರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಜರ್ಮನಿಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್.